ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದುಬಿಟ್ಟು ತಮ್ಲೈನ್ ನೋಡಿದರೆ ಗೊತ್ತಾಗಿರ್ಬೋದು ಮತ್ತು ಸ್ಟಾರ್ಟಿಂಗ್ ವಿಡಿಯೋ ನೋಡಿದರೆ ಗೊತ್ತಾಗಿರ್ಬೋದು. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಅಂತ 2025 ಫಸ್ಟ್ ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟಿ ಟ್ರಿಪ್ಪು. ಸೊ ಕಾಯೆಲ್ಲ ಹೊಡೆದು ಎಲ್ಲಿ ಹೊರಟ್ವಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಫಸ್ಟ್ ಟೈಮ್ ಹೊರಟಿದ್ದ ಪ್ಲೇಸು ಧರ್ಮಸ್ಥಳ ಸೈಡು. ಸೊ ನಾವು ಹೊರಟಿದ್ದಿಲ್ಲಿ ಸ್ಯಾಟರ್ಡೇ ನೈಟ್ ಅರೌಂಡ್ ಒಂದು 9:30-10 ಆಗಿತ್ತು ಅಂತ ಅಂದ್ಕೊಳ್ಳಿ. 9:30-10 ಬಿಟ್ಟಿದ್ದಕ್ಕೆ ನಾವು ಧರ್ಮಸ್ಥಳ ರೀಚ್ ಆಗಿದೆ ಅರೌಂಡ್ 3 ಅರ್ಲಿ ಮಾರ್ನಿಂಗ್ 3. ಸೊ ಅರ್ಲಿ ಬಟ್ ಈ ಟೈಮ್ ಅಂತೂ ಒಂದು ಹೇಳ್ಬೇಕಂತ ಅಂದರೆ ಧರ್ಮಸ್ಥಳ ಯಾವಾಗಲೂ ಶೆಕೆ ಅಂತಲೇ ಅಂತಾರೆ. ಬಟ್ ತುಂಬಾ ಚಳಿ ಇದೆ ಧರ್ಮಸ್ಥಳ ಕೂಡ. ಹೆವಿ ಅಂದರೆ ಹೆವಿ ಚಳಿ ಇದೆ. ಸೇಮ್ ಬ್ಯಾಂಗ್ಳೂರಲ್ಲಿ ಎಷ್ಟು ಚಳಿ ಇದೆ ಅಷ್ಟೇ ಚಳಿ ಇದೆ. ಸೊ ಇದೇ ಫಸ್ಟ್ ಟೈಮ್ ನಂಗೆ ಅದು ಫೀಲ್ ಆಗಿದ್ದು. 3:30 ಅಷ್ಟೊತ್ತಿಗೆಲ್ಲ ರೀಚ್ ಆದ್ವಿ. ಹೆವಿ ಜನ ಅಂದರೆ ಹೆವಿ ಕ್ರೌಡು, ಬಿಕಾಸ್ ನಾವು ಹೋಗಿದ್ದು ಸಂಡೇ ಆಗಿತ್ತು ಅದಕ್ಕೋಸ್ಕರ. ಮತ್ತು ಇನ್ನೂ ಒಂದೇನು ಅಂತ ಅಂದರೆ ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ಪೂಜೆ ನಡೀತಿತ್ತು. ಸೊ ಅದಕ್ಕೋಸ್ಕರ ಅಷ್ಟು ಕ್ರೌಡ್ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಕ್ರೌಡ್ ಇತ್ತು. ನಾವು ಅಂದ್ಕೊಂಡ್ವಿ ಅರೌಂಡ್ 5:30 ಅಷ್ಟೊತ್ತಿಗೆಲ್ಲ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ರೆ 7 ರಿಟರ್ನ್ ಬರ್ಬೋದು ಅಂತ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಫಸ್ಟ್ ದರ್ಶನ ಗೇಟ್ ಓಪನ್ ಆಗೋದೆ 5 ಅಷ್ಟೊತ್ತಿಗೆ ಓಪನ್ ಆಯಿತು, ಬೇಗ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಅದಾಗಲೇ ಇಲ್ಲ. ಸೊ ಎಲ್ಲರೂ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ, ಅವರೆಲ್ಲ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ರು. ಆ ಟೈಮಲ್ಲಿ ನಾನು ಅರ್ಲಿ ಮಾರ್ನಿಂಗೇ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟಂಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸುಮ್ಮನೆ ಹಂಗೆ ವಾಕ್ ಮಾಡ್ತಾ ಟೆಂಪಲ್ ಹತ್ರ ಎಲ್ಲ ಹೋಗಿ ಬಂದ್ವಿ. ಅದು ಬೇಲೂರ್ದು ಹಂಪಿದು ಎಲ್ಲ ಮರದಲ್ಲಿ ಕೆತ್ತನೆ ಮಾಡಿರೋ ಥರ ಇಟ್ಟಿದ್ದಾರಲ್ಲ, ಅದೆಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ ನಾನು ಹೋಗಿ 2 ಇಯರ್ಸ್ ತನಕ ಆಗಿತ್ತು. ಸೊ ಅಷ್ಟೊತ್ತಿಗೆ ಹೋಗಿ ನೇತ್ರಾವತಿ ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ ಅರೌಂಡ್ 4:30 ಹಂಗೆ. ಆಮೇಲೆ ಕ್ಯೂ ಅಲ್ಲಿ ನಿಂತಾಗ ಆಲ್ಮೋಸ್ಟ್ 6:45-7 AM ಅಂತ ಅಂದ್ಕೊಳ್ಳಿ ಮಾರ್ನಿಂಗು. ಜನ ಸಾಗರ ಅಂತಲೇ ಹೇಳ್ಬೋದು. ತುಂಬ ಜನ ಇದ್ದರು. ಎಷ್ಟು ಅಂತಂದರೆ ನಾವು ಅಲ್ಲಿ ಕೌಂಟ್ ತೋರಿಸುತ್ತಲ್ವ. ಸೊ ನಾವು ಆ ಕೌಂಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ಸುಮಾರು 10:30, 11, 12 ಅಂದ್ಕೊಳ್ಳಿ. 12:30 ಆಗಿತ್ತು. ಏಕೆಂದರೆ 11 to 12 ಕ್ಲೋಸ್ ಮಾಡ್ತಾರೆ. ಏಕೆಂದರೆ ದರ್ಶನ ಬಿಡಲ್ಲ, ದೇವ್ರಿಗೆ ನೈವೇದ್ಯ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಸುತ್ತಿ ತಿರುಪತಿಲಿ ಹೋಗಿ ಕೂಡ ಹಾಕಿಸ್ಕೊಂಡು ಬೇಸರಗೊಂಡ್ರೆ ಧರ್ಮಸ್ಥಳದಲ್ಲಿ ಹೋಗಿ ಸುತ್ತಿ ನಮಗೆ ತಲೆ ಸುತ್ತ ಬಂದಿರುತ್ತೆ ಹೊರತು ದೇವರಂತೂ ಬೇಗ ಸಿಗಲ್ಲ. ಸೊ ಇದೇ ಆಗಿದ್ದಲ್ಲೂ ಆ ಟೈಮಲ್ಲಿ 11 to 12 ಅಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬಿಕಾಸ್ ಸುತ್ತದಾಗ ತಪ್ಪತ್ತಲ್ವ, ಕೂತಿರ್ತೀವಿ. ಸೊ ಅವಾಗ ಸ್ವಲ್ಪ ರೆಸ್ಟ್ ಆಯಿತು. ಮತ್ತು ಈ ಸತಿ ಸ್ಪೆಷಲ್ ಏನು ಅಂತಂದರೆ ನಮಗೆ ಒಳಗಡೆ ಅಂದರೆ ನಾವು ಅಲ್ಲಿ ಕ್ಯೂ ಸಿಸ್ಟಮ್ ಇತ್ತಲ್ಲ, ಅಲ್ಲೇ ನಮಗೆ ಟಿಫನ್ ತಂದು ಕೊಟ್ಟರು ಈ ಸತಿ. ಆ್ಯಕ್ಚುಲಿ ಅನ್ನ ಪ್ರಸಾದ ಎಲ್ಲ ಸ್ಟಾರ್ಟ್ ಆಗೋದು 11 ಬಟ್ ಸ್ಟಿಲ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅಂದರೆ ಇವಾಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ತುಂಬ ಇಯರ್ಸಿಂದ. ಬಟ್ ನಮಗಿದೆ ಫಸ್ಟ್ ಸಿಕ್ಕಿದ್ದು. ಬಿಸಿ ಉಪ್ಪಿಟ್ಟು, ಬಿಸಿ ಕೇಸರಿ ಬಾತ್ ತಂದು ಕೊಟ್ಟಿದ್ರು. ಮತ್ತು ಕ್ಯೂ ಸಿಸ್ಟಮ್ ಅಲ್ಲೂ ಯಾವ ಥರ ತಿನ್ನೋದು ಅಂದರೆ ಒಂದು ಲೈನ್ ಹಿಂಗೆ ವಾಪಸ್ ಬರೋ ಅಷ್ಟೊತ್ತಿಗೆ ತಿಂದು ಮುಗಿಸಿರ್ಬೇಕು. ಇಲ್ಲಾಂದ್ರೆ ಅಲ್ಲಿ ಅಡ್ಡ ಹಾಕ್ತಾರೆ ತಿಂದಿಲ್ಲ ಅಂತ ಅಂದರೆ. ಒಂದು ಲೈನ್ ಅಷ್ಟೇ ಟೈಮ್ ಕೊಡೋದು ಅವ್ರು ನಮಗೆ. ಸಖತ್ತು ಕ್ರೌಡು, ಸಖತ್ತು ಸುಸ್ತಾಗಿ ಹೋಗಿತ್ತು. ದರ್ಶನ ಮುಗಿಸೋ ಅಷ್ಟೊತ್ತಿಗೆ ನಾವು 7 ಕ್ಯೂ ಅಲ್ಲಿ ನಿಂತಿದ್ದಕ್ಕೆ 2 ಆಗಿತ್ತು. ಸೊ 1 hour ನಮಗೆ ಕ್ಲೋಸ್ ಮಾಡಿದ್ರಲ್ಲ, ಅದಕ್ಕೆ ಸ್ಟಿಲ್ ನಾನು ಸ್ವಲ್ಪ ದೇವ್ರದ್ದೆಲ್ಲ ಫೋಟೋಸ್ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಕಷ್ಟ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದು. ಹೆಂಗೆಂಗೋ ಮಾಡಿ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ 1:30-2 ಅಂತಲೇ ಅನ್ಬೋದು. ಏಕೆಂದರೆ ಅಲ್ಲೆಲ್ಲ ಪ್ರಸಾದ ತೊಗೊಂಡು ನಾವು ಹೊರಗೆ ಬರೋ ಅಷ್ಟೊತ್ತಾಗಿತ್ತು. ಡೈರೆಕ್ಟ್ ಅನ್ನದಾಸೋಹಕ್ಕೆ ಹೋಗಿ ಊಟ ಮಾಡಿ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಊಟ ಬಿಟ್ಟಂತೂ ಬರೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ನನಗೂ ನನ್ನ ಹಸ್ಬೆಂಡ್ಗೂ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿತ್ತು ಆಗಲೇ. ದರ್ಶನ ಮುಗಿಯೋದು 9 ಆಗುತ್ತೆ, ಊಟಕ್ಕೆ ಕಾಯ್ಕೊಂಡು ಕೂರೋದು ಬೇಡ ಹಂಗೆ ಹಿಂಗೆ ಅಂತ. ಇಲ್ಲ, ನಾನು ಊಟ ಮಾಡಲೇಬೇಕು ಅಂತ. ಸೊ ಕೊನೆಗೂ ನಾನು ಹೇಳ್ದಂಗೆ ಊಟ ಸಿಕ್ಕಿತ್ತು. ತುಂಬ ಖುಷಿಯಾಯಿತು. ಆಮೇಲೆ ಹೋದ್ಮೇಲೆ ಗೊತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಫೋಟೋ ಶೂಟ್ಸು ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಬಿಟ್ಟಾಗ 3:30 ತನಕ ಆಯಿತು ಎಲ್ಲರೂ ಊಟ ಮಾಡ್ಕೊಬರೋ ಅಷ್ಟೊತ್ತಿಗೆ. ಕಂಟಿನ್ಯೂಷನ್ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.